ಸ್ನೇಹಿತರೆ ನಮಸ್ಕಾರ. ನಮ್ಮ ನರ್ಸಿಂಗ್ ಟೆಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಸಬ್ಜೆಕ್ಟ್ ವೈಸ್ ವಿಡಿಯೋ ಮಾಡಿದ್ದೀವಿ. ಅನಾಟೊಮಿ ಬೇರೆ, ಫಿಸಿಯಾಲಜಿ ಬೇರೆ, ಸೈಕಾಲಜಿ ಬೇರೆ, ಸೋಷಿಯಾಲಜಿ ಬೇರೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ಬೋದು. ಒನ್ ಶಾರ್ಟ್ ಲಾಂಗ್ ಎಸ್ಸೆ, ಅನಾಟೊಮಿ, ಫಿಸಿಯಾಲಜಿ, ಸೈಕಾಲಜಿ, ಸೋಷಿಯಾಲಜಿ 4 ಸಬ್ಜೆಕ್ಟ್ ಕೂಡಿ ಲಾಂಗ್ ಎಸ್ಸೆ ಇವತ್ತಿನ ಒಂದೇ ವಿಡಿಯೋದಲ್ಲಿ ನೋಡೋಣ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಕೊನೆಗೆ ಒಂದು ಟಿಪ್ಸ್ ಕೊಡ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ಲೀಸ್ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ರೆಫರ್ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಅನಾಟೊಮಿ ಸಬ್ಜೆಕ್ಟ್ ಲಾಂಗ್ ಎಸ್ಸೆ ನೋಡೋಣ. ಸ್ನೇಹಿತರೆ, ನಿಮಗೆ ಅನಾಟೊಮಿ 37 ಮಾರ್ಕ್ಸ್ ಇರ್ತದೆ, ಫಿಸಿಯಾಲಜಿ 38 ಮಾರ್ಕ್ಸ್ ಇರ್ತದೆ. ನಿಮಗೆ ಅನಾಟೊಮಿ ಫಿಸಿಯಾಲಜಿ ಬ್ಲೂ ಪ್ರಿಂಟ್ ಬೇಕಾದರೆ ನಮ್ಮ ಪ್ರಿವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ವಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಈಗ ಸ್ನೇಹಿತರೆ, ಅನಾಟೊಮಿ ನಿಮಗೆ 37 ಮಾರ್ಕ್ಸ್ ಇರ್ತದೆ, ಫಿಸಿಯಾಲಜಿ 38 ಮಾರ್ಕ್ಸ್ ಇರ್ತದೆ. ಇದರಲ್ಲಿ 10 ಮಾರ್ಕ್ಸ್ ಒಂದಿರ್ತದೆ ಲಾಂಗ್ ಎಸ್ಸೆ, ಫಿಸಿಯಾಲಜಿ 10 ಮಾರ್ಕ್ಸ್ ಒಂದಿರ್ತದೆ. ಇವತ್ತಿನ ವಿಡಿಯೋದಲ್ಲಿ ಓನ್ಲಿ 10 ಮಾರ್ಕ್ಸ್ ಇರ್ತದೆ ನೋಡೋಣ. ಓನ್ಲಿ ಲಾಂಗ್ ಎಸ್ಸೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಅನಾಟೊಮಿಲಿ 10 ಮಾರ್ಕ್ಸ್ಗೆ ಫಸ್ಟ್ ಚಾಪ್ಟರ್ ಸರ್ಕ್ಯುಲೇಟರಿ ಅಂಡ್ ಲಿಂಫ್ಯಾಟಿಕ್ ಸಿಸ್ಟಮ್ ಮೇಲೆ ಕೇಳ್ತಾರೆ. ಇದು ಅಕಾರ್ಡಿಂಗ್ ಟು RGHS ಬ್ಲೂ ಪ್ರಿಂಟ್ ರಿಲೇಟೆಡ್ ನಾವು ಈ ಕ್ವಶನ್ ತೆಗೆದಿದ್ದೀವಿ. ಸ್ನೇಹಿತರೆ, ನೋಡೋಣ. ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ, 100% ಈ ವಿಡಿಯೋ ಕೊನೆವರೆಗೂ ನೋಡಿ. ಇವು ಅಷ್ಟೇ ಕ್ವಶನ್ಸ್ ನೀವು ಪರ್ಫೆಕ್ಟ್ ಆದ್ರೆ ಅಂದ್ರೆ ನೀವು 100% ಪಾಸ್ ಆಗ್ತೀರಿ. 100% ಕೊಡ್ತಾ ಇದ್ದೀನಿ, ನೀವು 100% ಪಾಸ್ ಆಗ್ತೀರ. ಸ್ನೇಹಿತರೆ, ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾವು ಯಾವ್ಯಾವ ಕ್ವಶನ್ ಹಾಕಿದ್ದೀವಿ ಇವಾಗ ಪರ್ಫೆಕ್ಟ್ ಆಗಿ ರೆಡಿ ಆಗಿ 100% ಪಾಸ್ ಆಗ್ತೀರಾ. ಸ್ನೇಹಿತರೆ, ಶುರು ಮಾಡೋಣ. ಫಸ್ಟ್ ಕ್ವಶನ್, ಡಿಸ್ಕ್ರೈಬ್ ಅನಾಟೊಮಿ ಆಫ್ ಹಾರ್ಟ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಅಂಡ್ ಎಕ್ಸ್ಪ್ಲೇನ್ ಕಂಡಕ್ಟಿವ್ ಸಿಸ್ಟಮ್ ಆಫ್ ಹಾರ್ಟ್. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ಸಿಸ್ಟಮಿಕ್ ಅಂಡ್ ಪಲ್ಮನರಿ ಸರ್ಕ್ಯುಲೇಷನ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್. ಥರ್ಡ್ ಒನ್, describe structure of arteries, veins, capillaries, and compare arteries and veins. Fourth one, describe the blood supply of the heart and I add note on coronary circulation. Coronary circulation ಕೇಳಿದಾರೆ ನೋಡಿ. Describe the portal circulation with a neat label diagram. Mention its clinical importance. You 5 questions are the next. Sixth one, explain lymphatic system. Describe the thoracic duct and right lymphatic duct. Seventh one, describe spleen, gross anatomy, blood supply and function. Eighth one, describe the structure of functions of lymph nodes with a neat label diagram. Ninth one, explain the anatomy of aorta and its branches. 10th one, describe the major veins of the upper and lower limbs. ಸ್ನೇಹಿತರೆ, ಇವು 10 ಕ್ವಶನ್ಸ್ ಇಂಪಾರ್ಟೆಂಟ್ ಲಾಂಗ್ ಎಸ್ಸೆ ಸರ್ಕ್ಯುಲೇಟರಿ ಅಂಡ್ ಲಿಂಫ್ಯಾಟಿಕ್ ಸಿಸ್ಟಮ್ ಮೇಲೆ. ಅದು ಇದರಲ್ಲಿ ವೆರಿ ಹೈ ಪ್ರೊಬಬಿಲಿಟಿ ಕೇಳೋದಾದ್ರೆ, ಎಕ್ಸಾಮ್ ಕೇಳೋದಾದ್ರೆ ಯಾವಾಗ ಕೇಳ್ತಾರೆ ಅಂದ್ರೆ ಅನಾಟೊಮಿ ಆಫ್ ಹಾರ್ಟ್ ಕೇಳ್ಬೋದು, ಸಿಸ್ಟಮಿಕ್ ಅಂಡ್ ಪಲ್ಮನರಿ ಸರ್ಕ್ಯುಲೇಷನ್ ಕೇಳ್ಬೋದು, ಲಿಂಫ್ಯಾಟಿಕ್ ಸಿಸ್ಟಮ್ ಮೇಲೆ ಕೇಳ್ಬೋದು, ಸ್ಪ್ಲೀನ್ ಮೇಲೆ ಕೇಳ್ಬೋದು, ಕೊರೋನರಿ ಸರ್ಕ್ಯುಲೇಷನ್ ಮೇಲೆ ಕೇಳ್ಬೋದು. ಸ್ನೇಹಿತರೆ, ಇಷ್ಟು ವೆರಿ ಹೈ ಪ್ರೊಬಬಿಲಿಟಿ 2026 ಮೇಲೆ ಕೇಳ್ಬೋದು. ಸ್ನೇಹಿತರೆ, ಎರಡನೇ ಚಾಪ್ಟರ್ ನೋಡಿದಾಗಿ ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಮೇಲೆ ಅನಾಟೊಮಿಗೆ 10 ಮಾರ್ಕ್ಸ್ ಫಿಕ್ಸ್ ಇರ್ತದೆ. 10 ಮಾರ್ಕ್ಸ್ ಒಂದು ಫಿಕ್ಸ್ ಇರ್ತದೆ. ಫಸ್ಟ್ ಕ್ವಶನ್ ನೋಡಿದ್ರೆ, ಕ್ಲಾಸಿಫೈ ಬೋನ್ಸ್, ಡಿಸ್ಕ್ರೈಬ್ ಸ್ಟ್ರಕ್ಚರ್ ಆಫ್ ಲಾಂಗ್ ಬೋನ್ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಸ್ಯಾನೋವಿಯಲ್ ಜಾಯಿಂಟ್ ಅಂಡ್ ಕ್ಲಾಸಿಫೈ ಜಾಯಿಂಟ್ಸ್ ವಿತ್ ಎಕ್ಸಾಂಪಲ್ಸ್. ಥರ್ಡ್ ಒನ್, ಎಕ್ಸ್ಪ್ಲೇನ್ ದ ಶೋಲ್ಡರ್ ಜಾಯಿಂಟ್, ಸ್ಟ್ರಕ್ಚರ್, ligaments, movements and applied anatomy. Fourth one, describe hip joint with the ligaments and the movements. Fifth one, explain knee joint with the ligaments and the movements. Next, sixth one ನೋಡಿದ್ರೆ ಸ್ನೇಹಿತರೆ, describe vertebral column, mention its curvatures and the functions. Seventh one, describe the skull bones with a neat label diagram. Eighth one, explain the pelvic girdle and its functions. Ninth one, describe the muscle and the respiration and their functions. 10th one, explain the muscle of the upper limb with their actions or functions. ಸ್ನೇಹಿತರೆ,
ಇಷ್ಟು ಮಸ್ಕುಲೋಸ್ಕೆಲೆಟಲ್ ಸಿಸ್ಟಮ್ ಅಲ್ಲಿ ಲಾಂಗ್ ಎಸ್ಸೆ 10 ಕ್ವಶನ್ಸ್ ಅದು. ಈಗ ನೆಕ್ಸ್ಟ್ ಟಾಪ್ 10 ಎಕ್ಸೆಪ್ಟೆಡ್ ಲಾಂಗ್ ಎಸ್ಸೆ ಕ್ವಶನ್ಸ್ ನೋಡೋಣ. 2026 ಗೆ ಎಕ್ಸೆಪ್ಟೆಡ್ ಇವು ಕೇಳ್ಬೋದು ಅಂತ ನಾವು ಎಕ್ಸೆಪ್ಟ್ ಮಾಡಿದ್ದೇವೆ. ಕೇಳ್ತಾರ ಇಲ್ಲ 90% ಅಂತ ಅನ್ಕೋರಿ, ಇಂತ ಸುಮ್ ಪ್ರಿಪೇರ್ ಆಗಿಬಿಡಿ. ಫಸ್ಟ್ ಒನ್, anatomy of the heart, systemic and pulmonary circulation, lymphatic system, spleen, structure of long bone, synovial joint, knee joint, shoulder joint, hip joint, vertebral column. ಇಷ್ಟು ಕ್ವಶನ್ಸ್ ಎಲ್ಲ ಪರ್ಫೆಕ್ಟ್ ಆಗಿಬಿಡಿ ಸ್ನೇಹಿತರೆ. ಈಗ ಅನಾಟಮಿ ಮುಗಿತು. ಅನಾಟಮಿಯಲ್ಲಿ ಲಾಂಗ್ ಎಸ್ಸೆ 2 ಕ್ವಶನ್ ಕೇಳ್ತಾರೆ. ಒಂದ್ ಚಾಪ್ಟರ್ ಸರ್ಕ್ಯುಲೇಟರಿ ಅಂಡ್ ಲಿಂಫಾಟಿಕ್ ಸಿಸ್ಟಮ್, ಎರಡನೇ ಚಾಪ್ಟರ್ ಮಸ್ಕುಲೋಸ್ಕೆಲೆಟಲ್ ಸಿಸ್ಟಮ್. ಇವೆರಡು ಚಾಪ್ಟರ್ ನೀವು ಪರ್ಫೆಕ್ಟ್ ಆಯ್ತಾರ ಅಂದ್ರೆ ನಿಮ್ಗೆ 10 ಮಾರ್ಕ್ಸಿಗೆ ಕವರ್ ಆಗ್ತದ. ಈಗ ನಾವು ಫಿಸಿಯಾಲಜಿ ನೋಡೋಣ. ಫಿಸಿಯಾಲಜಿ ನಿಮ್ಗೆ 38 ಮಾರ್ಕ್ಸಿಗೆ ಇರ್ತದ. ಇದರಲ್ಲಿ 10 ಮಾರ್ಕ್ಸಿಗೆ ಒಂದ್ ಕ್ವಶನ್ ಇರ್ತದ. 2 ಚಾಪ್ಟರ್ ನೋಡ್ಬೇಕಾಗ್ತದ. 2 ಚಾಪ್ಟರ್ ಅಲ್ಲಿ ಒಂದ್ ಕ್ವಶನ್ಸ್ ಬರ್ತದ ಸ್ನೇಹಿತರೆ. ಈಗ ಫಸ್ಟ್ ಚಾಪ್ಟರ್ ನೋಡೋಣ. ಫಸ್ಟ್ ಚಾಪ್ಟರ್ ಡೈಜೆಸ್ಟ್ ಸಿಸ್ಟಮ್ ಅಂತ. ಫಸ್ಟ್ ಕ್ವಶನ್, ಡಿಸ್ಕ್ರೈಬ್ ಫಿಸಿಯಾಲಜಿ ಆಫ್ ಡೈಜೆಷನ್, ಅಬ್ಸಾರ್ಪ್ಷನ್ ಆಫ್ ಕಾರ್ಬೋಹೈಡ್ರೇಟ್ಸ್. Second question, explain the digestion and absorption of proteins. And the third question, describe digestion and absorption of fats. Explain the secretion, composition and functions of gastric juice. Fourth one, describe the functions of liver and bile. Explain the role of bile digestion. Fifth question adu. Next, sixth question nodadra, explain the pancreatic juice, composition, regulation and functions. Seventh one, describe the physiology of swallowing. Swallowing ಹೇಗಾಗ್ತದೆ ಅನ್ನೋದ್ರ ಫಿಸಿಯಾಲಜಿ ಕೇಳಿದ್ದಾರೆ. Ninth one, explain the movements of the gastrointestinal tract. 10th one, describe the regulation of gastric secretion. Next, explain the functions of small intestine in the digestion and absorption. Small intestine ಅಲ್ಲಿ ಡೈಜೆಷನ್ ಹೇಗಾಗ್ತದ, ಅಬ್ಸಾರ್ಪ್ಷನ್ ಹೇಗಾಗ್ತದೆ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಆಗ್ತದೆ 10 ಮಾರ್ಕ್ಸಿಗೆ. ನೆಕ್ಸ್ಟ್ ಸ್ನೇಹಿತರೆ, ವೆರಿ ಹೈ ಪ್ರೊಬಬಿಲಿಟಿ ಕ್ವಶನ್ಸ್ ಯಾವ ನೋಡೋದಾದ್ರೆ ಡೈಜೆಷನ್ ಸಿಸ್ಟಮ್ ನಲ್ಲಿ ಒಂದು ಡೈಜೆಷನ್ ಅಬ್ಸಾರ್ಪ್ಷನ್ ಕಾರ್ಬೋಹೈಡ್ರೇಟ್ ಒಂದು, ಪ್ರೋಟೀನ್ಸ್ ಒಂದು, ಫ್ಯಾಟ್ ಒಂದು ಮತ್ತು ಗ್ಯಾಸ್ಟ್ರಿಕ್ ಜ್ಯೂಸ್, ಲಿವರ್, ಬೈಲ ಇಷ್ಟು ಕೇಳ್ತಾರೆ. ಸ್ನೇಹಿತರೆ, ನರ್ವಸ್ ಸಿಸ್ಟಮ್ ಮೇಲೆ ನೋಡೋದಾದ್ರೆ describe the structure and functions of neuron. Explain the nerve impulse conduction. Second one, explain synaptic transmission with neat label diagram. Third one, describe the physiology of a reflex arc. Explain the stretch reflex. Fourth one, explain the cerebrospinal fluid formation, circulation, absorption and functions. Fifth one, describe the autonomic nervous system. Compare the sympathetic and parasympathetic nervous system. ಸಿಕ್ಸ್ ಒನ್ ನೋಡೋದಾದ್ರೆ ಸ್ನೇಹಿತರೆ, explain the functions of cerebellum and explain the functions of cerebrum. Explain the hypothalamus and its function. Important ಆಗ್ತದೆ ಸ್ನೇಹಿತರೆ, hypothalamus and its function. And describe the physiology of pain and the pain pathway. Explain the physiology of sleep and the EEG ಕೇಳಬಹುದು. 2 ಮಾರ್ಕ್ಸ್ ಕೇಳ್ತಾರೆ EEG ಕೇಳಿದ್ರೆ. ಸ್ನೇಹಿತರೆ, ವೆರಿ ಹೈ ಪ್ರೊಬಬಿಲಿಟಿ ಕ್ವಶನ್ಸ್ ನೋಡೋದಾದ್ರೆ ನ್ಯೂರಾನ್ ಅಂಡ್ ನರ್ವ್ ಇಂಪಲ್ಸ್ ಕಂಡಕ್ಷನ್, ಸಿನಾಪ್ಟಿಕ್ ಟ್ರಾನ್ಸ್ಮಿಷನ್, ರಿಫ್ಲೆಕ್ಸ್ ಆರ್ಕ್, ಆಟೋನಮಿಕ್ ನರ್ವಸ್ ಸಿಸ್ಟಮ್, CSF. ಸ್ನೇಹಿತರೆ, 2026 ಗೆ ಎಕ್ಸೆಪ್ಟೆಡ್ 10 ಕ್ವಶನ್ಸ್ ನೋಡೋಣ. ಅದರಲ್ಲಿ ಮೊದಲಿಗೆ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್ ಆಫ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಫ್ಯಾಟ್ ಅಂಡ್ ಗ್ಯಾಸ್ಟ್ರಿಕ್ ಜ್ಯೂಸ್, ಲಿವರ್ ಅಂಡ್ ಬೈಲ್, neuron and nerve impulse conduction, synaptic transmission, reflex arc, autonomic nervous system, CSF. ಇಷ್ಟು ಫಿಸಿಯಾಲಜಿ. ಅದು ಇನ್ನು ನೆಕ್ಸ್ಟ್ ಸೈಕಾಲಜಿ ನೋಡೋಣ. ಸ್ನೇಹಿತರೆ, ನಿಮಗೆ ಸೈಕಾಲಜಿ 37 ಮಾರ್ಕ್ಸ್ ಇರ್ತದ, ಸೋಶಿಯಾಲಜಿ 38 ಮಾರ್ಕ್ಸ್ ಇರ್ತದ. ನೀವು ಸೈಕಾಲಜಿಯಲ್ಲಿ 10 ಮಾರ್ಕ್ಸ್ ಒಂದಿರ್ತದ, ಸೋಶಿಯಾಲಜಿಯಲ್ಲಿ 10 ಮಾರ್ಕ್ಸ್ ಒಂದಿರ್ತದ. ಸೈಕಾಲಜಿಯಲ್ಲಿ ಒಂದ್ ಚಾಪ್ಟರ್ ನೋಡಿದ್ರೆ 10 ಮಾರ್ಕ್ಸ್ ಬರ್ತದ, ಸೋಶಿಯಾಲಜಿಯಲ್ಲಿ ಒಂದ್ ಚಾಪ್ಟರ್ ನೋಡಿದ್ರೆ 10 ಮಾರ್ಕ್ಸ್ ಬರ್ತದ. ಈಗ ಮೊದಲಿಗೆ ನಾವು ಸೈಕಾಲಜಿ ನೋಡೋಣ ಬನ್ನಿ. ಸೈಕಾಲಜಿಯಲ್ಲಿ ಸ್ನೇಹಿತರೆ, ಕಾಗ್ನಿಟಿವ್ ಪ್ರೊಸೆಸ್ ಒಂದ್ ಚಾಪ್ಟರ್ ನೋಡಿದ್ರೆ 10 ಮಾರ್ಕ್ಸ್ ಕವರ್ ಆಗ್ತದ.
ಸ್ನೇಹಿತರೆ, ಈಗ ಕಾಗ್ನಿಟಿವ್ ಪ್ರೊಸೆಸ್ ಮೇಲೆ ಲಾಂಗ್ ಎಸ್ಸೆ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ಅಟೆನ್ಷನ್, ಅದರಲ್ಲಿ ಡೆಫಿನಿಷನ್, ಟೈಪ್ಸ್, ಡಿಟರ್ಮೆಂಟ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಇನ್ ನರ್ಸಿಂಗ್ ನೋಡೋಣ. ಸೆಕೆಂಡ್ ಕ್ವಶನ್, ಡಿಸ್ಕ್ರೈಬ್ ಪರ್ಸೆಪ್ಷನ್, ಅದರಲ್ಲಿ ಡೆಫಿನಿಷನ್, ಪ್ರೊಸೆಸ್, ಪ್ರಿನ್ಸಿಪಾಲ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪರ್ಸೆಪ್ಷನ್ ಆ್ಯಂಡ್ ಪರ್ಸನಲ್ ಎರರ್ಸ್. ನಿಮ್ಮ ಸೀನಿಯರ್ಸ್ ಯಾರಾದಾರ ಸ್ನೇಹಿತರೆ, ನಿಮ್ಮ ಸೀನಿಯರ್ಸ್ಗೆ ಸೈಕಾಲಜಿಗೆ ಪರ್ಸೆಪ್ಷನ್ ಚಾಪ್ಟರ್ ಮೇಲೆ ಬಿದ್ದಿತ್ತು, ಮತ್ತು ಅವ್ರಿಗಿಂತ ಸೀನಿಯರ್ಸ್ಗೆ ಥಿಂಕಿಂಗ್ ಬಿದ್ದಿತ್ತು, ಅವ್ರಿಗಿಂತ ಸೀನಿಯರ್ಸ್ಗೆ ಥಿಂಕಿಂಗೇ ಬಿದ್ದಿತ್ತು. ಈಗ ಥಿಂಕಿಂಗ ಪರ್ಸೆಪ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ಲರ್ನಿಂಗ್, ಡೆಫಿನಿಷನ್, ಟೈಪ್ಸ್, ಲಾಸ್ ಆಫ್ ಲರ್ನಿಂಗ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನಿಂಗ್. ಡಿಸ್ಕ್ರೈಬ್ ಮೆಮರಿ, ಡೆಫಿನಿಷನ್, ಟೈಪ್ಸ್, ಪ್ರೊಸೆಸ್ ಆಫ್ ಮೆಮರಿ, causes of forgetting and methods to improve memory. Fifth one, explain thinking, definition, types, reasoning, problem solving and decision making. ಸ್ನೇಹಿತರೆ, ಸಿಕ್ಸ್ತ್ ನೋಡೋದಾದರೆ ಇಂಟೆಲಿಜೆನ್ಸ್, ಇದರಲ್ಲಿ ಡೆಫಿನಿಷನ್, ಥಿಯರೀಸ್, ಮೆಜರ್ಮೆಂಟ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇಂಟೆಲಿಜೆನ್ಸ್ ಕೇಳ್ತಾರೆ. ಸಿಕ್ಸ್ತ್ ನೋಡೋದಾದರೆ ಎಕ್ಸ್ಪ್ಲೇನ್ ಮೋಟಿವೇಶನ್, ದ ಡೆಫಿನಿಷನ್, ಥಿಯರಿ, types and significance. Seventh one, describe emotion, really definition, theories of emotion and physiological changes and importance. Next, explain the relationship between learning and memory with suitable examples. Next one, describe the application of cognitive process in a nursing practice. ಸ್ನೇಹಿತರೆ, ಟಾಪ್ 5 ಮೋಸ್ಟ್ ಎಕ್ಸೆಪ್ಟೆಡ್ ಲಾಂಗ್ ಎಸ್ಸೆ ನೋಡೋಣ. ಅದರಲ್ಲಿ ಒಂದು ಮೆಮರಿ ಕೇಳ್ತಾರೆ, ಲರ್ನಿಂಗ್ ಕೇಳ್ತಾರೆ, ಪರ್ಸೆಪ್ಷನ್ ಕೇಳ್ತಾರೆ, ಅಟೆನ್ಷನ್ ಕೇಳ್ತಾರೆ, ಇಂಟೆಲಿಜೆನ್ಸ್ ಕೇಳ್ತಾರೆ. ಈಗ ನಿಮಗೆ ಇಂಪಾರ್ಟೆಂಟ್ ಅಂದ್ರೆ ಲರ್ನಿಂಗ, ಪರ್ಸೆಪ್ಷನ್, ಥಿಂಕಿಂಗು ನೋಡಬೇಕಾಗ್ತದೆ. ಥಿಂಕಿಂಗ್ ಇಂಪಾರ್ಟೆಂಟ್ ಆಗ್ತದೆ. ಒಂದು ಸ್ನೇಹಿತರೆ, ಒಂದು ಲರ್ನಿಂಗ್ ಬರ್ತದೆ, ಒಂದು ಪರ್ಸೆಪ್ಷನ್ ಬರ್ತದೆ, ಒಂದು ಥಿಂಕಿಂಗ್ ಬರ್ತದೆ. ಇವು ಮೂರೊಳಗೆ ಒಂದು 100% ಬಿದ್ದೇ ಬರ್ತದೆ. ಸ್ನೇಹಿತರೆ, ವಿ ಆರ್ ಮೂವ್ ಆನ್ ಟು ದಿ ಸೋಷಿಯಾಲಜಿ ಲಾಂಗ್ ಎಸ್ಸೆ ನೋಡೋದಾದರೆ ನಿಮಗೆ 10 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿ 10 ಮಾರ್ಕ್ಸಿಗೆ ಒಂದು ಚಾಪ್ಟರ್ ಇರ್ತದೆ. ಆ ಒಂದು ಚಾಪ್ಟರ್ ಸೋಷಿಯಲ್ ಆರ್ಗನೈಜೇಷನ್ ಆ್ಯಂಡ್ ಸೋಷಿಯಲ್ ಡಿಸ್ಆರ್ಗನೈಜೇಷನ್, ಇದೊಂದು ಚಾಪ್ಟರ್ ಮಾಡಿದರೆ ನೀವು 10 ಮಾರ್ಕ್ಸ್ ಕವರ್ ಆಗ್ತದೆ. ಇದರಲ್ಲಿ ಫಸ್ಟ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೇನ್ ಸೋಷಿಯಲ್ ಆರ್ಗನೈಜೇಷನ್, ಇದರಲ್ಲಿ ಡೆಫಿನಿಷನ್, ಕ್ಯಾರೆಕ್ಟರಿಸ್ಟಿಕ್ಸ್, ಎಲಿಮೆಂಟ್ಸ್ ಆ್ಯಂಡ್ ದ ಇಂಪಾರ್ಟೆನ್ಸ್. ಸೆಕೆಂಡ್ ಕ್ವಶನ್, ಡಿಫೈನ್ ಸೋಷಿಯಲ್ ಡಿಸ್ಆರ್ಗನೈಜೇಷನ್, ಇದರಲ್ಲಿ ಎಕ್ಸ್ಪ್ಲೇನ್ ಇಟ್ಸ್ ಕಾಸಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಎಫೆಕ್ಟ್ಸ್ ಆ್ಯಂಡ್ ಪ್ರಿವೆಂಟಿವ್ ಮೆಜರ್ಸ್. ಥರ್ಡ್ ಒನ್, ಡಿಸ್ಕ್ರೈಬ್ ಸೋಷಿಯಲ್ ಕಂಟ್ರೋಲ್, definition, types, agency and importance in society. Fourth one, explain the social problem in India, poverty, unemployment, illiteracy, alcoholism, drug, crime, child labor, domestic violence and their impact on health. Describe social change. Fifth one, describe social change, the definition, factors, characteristics and effects on society. ಸ್ನೇಹಿತರೆ, ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಪ್ಲೇನ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಇದರಲ್ಲಿ ಡೆಫಿನಿಷನ್, ಟೈಪ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಇಂಪಾರ್ಟೆನ್ಸ್. ಸೆವೆಂತ್ ಒನ್, ಡಿಸ್ಕ್ರೈಬ್ ಸೋಷಿಯಲ್ ಮೊಬಿಲಿಟಿ, ಡೆಫಿನಿಷನ್, ಟೈಪ್ಸ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇಟ್ ಆ್ಯಂಡ್ ಸಿಗ್ನಿಫಿಕೆನ್ಸ್. ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಪ್ಲೇನ್ ಸೋಷಿಯಲ್ ಡೈವೆನ್ಸ್, ಇದರಲ್ಲಿ ಡೆಫಿನಿಷನ್, ಕಾಸಸ್, ಟೈಪ್ಸ್ ಆ್ಯಂಡ್ ಕಂಟ್ರೋಲ್ ಮೆಜರ್ಸ್. ನೆಕ್ಸ್ಟ್ ಸ್ನೇಹಿತರೆ ನೋಡೋದಾದರೆ ಡಿಸ್ಕ್ರೈಬ್ ದ ರೋಲ್ ಆಫ್ ನರ್ಸಸ್ ಇನ್ ಪ್ರಿವೆಂಟಿಂಗ್ ಸೋಷಿಯಲ್ ಡಿಸ್ಆರ್ಗನೈಜೇಷನ್ ಆ್ಯಂಡ್ ಪ್ರಮೋಟಿಂಗ್ ಕಮ್ಯುನಿಟಿ ಹೆಲ್ತ್. ಸ್ನೇಹಿತರೆ, ಲಾಸ್ಟ್ ಕ್ವಶನ್ ನೋಡೋದಾದರೆ ಎಕ್ಸ್ಪ್ಲೇನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಸೋಷಿಯಲ್ ಆರ್ಗನೈಜೇಷನ್ ಆ್ಯಂಡ್ ಸೋಷಿಯಲ್ ಡಿಸ್ಆರ್ಗನೈಜೇಷನ್ ವಿತ್ ಸೂಟೇಬಲ್ ಎಕ್ಸಾಂಪಲ್ಸ್. ಇದು ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ, ಇದು ಇಂಪಾರ್ಟೆಂಟ್, 100% ಇಂಪಾರ್ಟೆಂಟ್ ತಿಳ್ಕೋರಿದ. ಸ್ನೇಹಿತರೆ, ಟಾಪ್ 5 ಮೋಸ್ಟ್ ಎಕ್ಸೆಪ್ಟೆಡ್ ಲಾಂಗ್ ಎಸ್ಸೆ ಇನ್ ಸೋಷಿಯಾಲಜಿ ನೋಡೋದಾದರೆ ಸೋಷಿಯಲ್ ಆರ್ಗನೈಜೇಷನ್ ನೋಡ್ತಾರೆ, ಸೋಷಿಯಲ್ ಡಿಸ್ಆರ್ಗನೈಜೇಷನ್ ಕೇಳ್ತಾರೆ, ಸೋಷಿಯಲ್ ಕಂಟ್ರೋಲ ಮತ್ತು ಸೋಷಿಯಲ್ ಪ್ರಾಬ್ಲಮ್ಸ್ ಆ್ಯಂಡ್ ಸೋಷಿಯಲ್ ಚೇಂಜ್. ಇಷ್ಟು ಟಾಪ್ 5 ಕೇಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿನಿ. ನೀವು ಇಷ್ಟ ಪ್ರಾಕ್ಟೀಸ್ ಮಾಡಿದರೆ ನೀವು 100% ಪಾಸ್ ಆಗ್ತೀರ. ಈಗ ನಾವು ಅನಾಟೋಮಿಯಲ್ಲಿ ಒಂದು ಚಾಪ್ಟರ್ 10 ಕ್ವಶನ್ ತೆಗೆದಿದ್ವಿ. ಫಿಸಿಯಾಲಜಿಯಲ್ಲಿ ಒಂದು ಚಾಪ್ಟರ್ ಹಿಂಬಾಲ 10 ಕ್ವಶನ್ ತೆಗೆದಿದ್ವಿ. ಸೈಕಾಲಜಿಯಲ್ಲಿ ಒಂದು ಚಾಪ್ಟರ್ ಹಿಂಬಾಲ 10 ಕ್ವಶನ್ಸ್ ತೆಗೆದಿದ್ವಿ. ಸೋಷಿಯಾಲಜಿ ಒಂದು ಚಾಪ್ಟರ್ ಹಿಂಬಾಲ 10 ಕ್ವಶನ್ಸ್ ತೆಗೆದಿದ್ವಿ. ಈಗ ಅನಾಟಮಿಯಲ್ಲಿ 2 ಚಾಪ್ಟರ್ ಅದಾವ, 20 ಕ್ವಶನ್ಸ್ ಆಯಿತು. ಫಿಸಿಯಾಲಜಿ 2 ಚಾಪ್ಟರ್ ಅದಾವ, 20 ಕ್ವಶನ್ಸ್ ಆಯಿತು. ಸೈಕಾಲಜಿ 10 ಕ್ವಶನ್ಸ್, ಸೋಷಿಯಾಲಜಿ 10 ಕ್ವಶನ್ಸ್. ನೀವು 40 ಕ್ವಶನ್ಸ್ ನೋಡಿದ್ರೆ 100% ಪಾಸ್ ಆಗ್ತೀರಿ. ಬರೀ 100% ಪಾಸ್.
ನೀವು ಬರೋ 40 ಕ್ವಶನ್ಸ್ ನೋಡಿದ್ರೆ ಇವು ನಾವು ಯಾವ್ಯಾವ ಕ್ವಶನ್ ಈಗ ರೆಫರ್ ಮಾಡಿದಿಲ್ಲ ಇವು ಕ್ವಶನ್ಸ್ 100% ಬೀಳ್ತಾವೆ 2026 ಇನ್ನು 2 ಡೇಸ್ ಬಿಟ್ಟು ನಿಮಗೆ ಎಕ್ಸಾಮ್ ಅದ ಎಕ್ಸಾಮ್ 100% ಕೇಳ್ತಾರೆ ಇವಾಗ ಫುಲ್ ಪ್ರಾಕ್ಟೀಸ್ ಆಗಿಬಿಡ್ರಿ 100% ಕೇಳ್ತಾರೆ 100% ನೀವು ಪಾಸ್ ಆಗ್ತೀರಿ ಇದ್ರ ಮುಂದೆ ಬರೀತ್ ಮುಂದೆ ಒಂದು ಟಿಪ್ಸ್ ಕೊಡ್ತಂತ ಹೇಳ್ತೀನಲ್ಲ ನೀವು ಇಲ್ಲಿ ನೋಡೋಣ 10 ಮಾರ್ಕ್ಸಿಗೆ ಒಂದು 7 to 8 ಪೇಜ್ ಬರೀಬೇಕು 7 to 8 ಪೇಜ್ ಬರೆದ್ರೆ ನಿಮಗೆ 8 ಮಾರ್ಕ್ಸ್ ಕೊಡ್ತಾರೆ 5 ಮಾರ್ಕ್ಸ್ 8 ಬರೀಬೇಕಂದ್ರೆ 3 to 4 ಪೇಜ್ ಬರೀಬೇಕು ನಿಮ್ಗೆ ಕೊಡ್ತಾರೆ 3 to 4 ಮಾರ್ಕ್ಸ್ ಕೊಡ್ತಾರೆ 2 ಮಾರ್ಕ್ಸಿಗೆ 8 ಬರೀಬೇಕು 1 ಪೇಜ್ ಬರೀಬೇಕು 1 ಮಾರ್ಕ್ಸ್ ಕೊಡ್ತಾರೆ ಅಕ್ಯುರೇಟ್ ಬರೆದ್ರೆ 2 ಮಾರ್ಕ್ಸ್ ಕೊಡ್ತಾರೆ ಇಲ್ಲಿಗನ 1 ಮಾರ್ಕ್ಸ್ ಕೊಡ್ತಾರೆ ಬರೀತ್ ಮುಂದೆ ಮೊದಲಿಗೆ ಇಂಟ್ರೊಡಕ್ಷನ್ ಬರೀತೀರಿ ಡೆಫಿನಿಷನ್ ಬರೀತೀರಿ ಮತ್ತು ಯಾವ ಕ್ವಶನ್ಗೆ ರಿಲೇಟೆಡ್ ಬರೀತೀರಿ ಲಾಸ್ಟಿಗೆ ಕ್ವಶನ್ ಕೇಳಿದ ಕನ್ಕ್ಲೂಷನ್ ಬರೀತೀರಿ ಕನ್ಕ್ಲೂಷನ್ ಬರೀಬೇಕು ಮತ್ತು ಡೆಫಿನಿಷನ್ ಕೇಳಿದ್ರೆ ಒಂದು ಡೆಫಿನಿಷನ್ ಬರೀದಿಲ್ಲ ಡೆಫಿನಿಷನ್ ಬರೀದ್ರೆ ಒಂದು 2 ಡೆಫಿನಿಷನ್ ಬರೀಬೇಕಾಗ್ತದೆ 1 ಡೆಫಿನಿಷನ್ ಬರೆದು ಅದಕ್ಕೆ ಆರ್ ಹಾಕಿ ನೆಕ್ಸ್ಟ್ ಸೆಕೆಂಡ್ ಡೆಫಿನಿಷನ್ ಬರೀಬೇಕು ಮತ್ತು ಕ್ಲಿಯರಾಗಿ ಬರೀರಿ ನೀಟ್ ಲೇಬಲ್ ಡೈಗ್ರಾಮ್ ಮಾಡಿರಿ ನೀಟಾಗಿ ಡೈಗ್ರಾಮ್ ತೆಗಿರಿ ಮತ್ತು ನಮ್ಮ ಬಿ ಎಸ್ ನರ್ಸಿಂಗ್ನಲ್ಲಿ ಪೆನ್ಸಿಲನ್ನು ನಾಟ್ ಯೂಸ್ ಮಾಡೋಲ್ಲ ಪೆನ್ಸಿಲನ್ನು ಯೂಸ್ ಮಾಡೋದಿಲ್ಲ ಓನ್ಲಿ ಯೂಸ್ ಪೆನ್ ನೀವು ಡೈಗ್ರಾಮ್ ತೆಗೆದಾದ್ರೆ ಲೇಬಲ್ ಮಾಡೋದಾದ್ರೆ ಓನ್ಲಿ ಬ್ಲ್ಯಾಕಿಂಗ್ ಪೆನ್ ಯೂಸ್ ಮಾಡಿರಿ ನೀವು ಯೂಸ್ ಮಾಡೋದು ಓನ್ಲಿ ಬ್ಲ್ಯಾಕಿಂಗ್ ಪೆನ್ ಬಿಟ್ಟು ಏನೂ ಯೂಸ್ ಮಾಡಬೇಡಿ ಈ ಬೇರೆ ಏನಾರ ಯೂಸ್ ಮಾಡಿದ್ರೆ ಅಂದರೆ ನಿಮ್ಮ ಪೇಪರ್ ಸ್ಕ್ಯಾನ್ ಆಗೋದಿಲ್ಲ ನಿಮ್ಮ ಪೇಪರ್ ಸ್ಕ್ಯಾನ್ ಆಗ್ಲಿಕ್ಕಂದ್ರೆ ನಿಮ್ಮ ರಿಸಲ್ಟ್ ವಿಠಲ್ದೇ ಬೀಳ್ತೈತಿ ನೀವು ಫೇಲ್ ಆಗ್ತೀರಿ ಪ್ಲೀಸ್ ಯಾರು ಬ್ಲ್ಯಾಕ್ ಪೆನ್ ಬಿಟ್ಟು ಏನು ಇದು ಮಾಡಬೇಕು ಹೋಗ್ಬೇಡ್ರಿ ಮತ್ತು ಎಲ್ಲಿ ನಿಮ್ದು ಹಿಂಗೆ ಇರ್ನಿರ್ತದ ಈ ರೀತಿಯಾಗಿ ನಿಮ್ದು ಕ್ವಶನ್ ಪೇಪರ್ ಇರ್ತದೆ ತಿಳಿದ್ರಿ ನೀವು ಗೆರಿ ಇಲ್ಲಿ ಹೇಳ್ತೀರಿ ಮತ್ತು ಇಲ್ಲಿ ಹೇಳ್ತೀರಿ ಇಷ್ಟು ಗೆರೆ ಹೇಳಿದ್ರೆ ನಿಮ್ಗೆ ಇಲ್ಲಿ ಅಷ್ಟೇ ಬರೆಯೋಕ್ಕೆ ಜಾಗ ಸಿಗ್ತದೆ ಇಲ್ಲಿ ಅಷ್ಟೇ ಬರೋದ್ರೆ ಕಂಟೆಂಟ್ ಹಿಡ್ಸಂಗಿಲ್ಲ ನೀವು ಯಾವ ರೀತಿ ಮಾಡ್ಬೇಕಂದ್ರೆ ಎಷ್ಟು ಪೇಜ್ ಅದಲ್ಲ ಇಲ್ಲಿ ಗೆರೆಗೆ ಹೊಡಬೇಕು ಇಲ್ಲಿ ಗೆರೆ ಹೊಡಿಬೇಕು ಸ್ಕ್ಯಾನ್ ಇಟ್ಟೆಲ್ಲ ಸ್ಕ್ಯಾನ್ ಆಗ್ತದೆ ನೀವು ಇಲ್ಲಿ ಗೆರೆ ಹೊಡೆದ್ರೆ ಅಂದ್ರೆ ಇಲ್ಲಿ ಸ್ಕ್ಯಾನ್ ಆಗೋದೆಲ್ಲ ಹೋಗ್ಬಿಡ್ತದೆ ಈ ಸೈಡ್ ಅಟ್ಟೆ ಗೆರೆ ಹೊಡಿಬೇಕು ಗೆರೆ ಹೊಡ್ಯಾರಿದ್ರೆ ಅಂದ್ರೆ ಗೆರೆ ಹೊಡ್ಲಾರ್ದು ಬರೆದ್ರು ಏನು ಪ್ರಾಬ್ಲಮ್ ಇಲ್ಲ ಮತ್ತು ಈ ರೀತಿಯಾಗಿ ಇರ್ತದಲ್ಲ ಇಲ್ಲಿ ಏನು ಕ್ರ್ಯಾಚ್ ಮಾಡಲ್ಲ ಇಲ್ಲಿ ಬಾರ್ಕೋಡ್ ಇರ್ತದೆ ಇಲ್ಲಿ ಕೆಳಗೆ ಇಲ್ಲಿ ಬಾರ್ಕೋಡ್ ಇರ್ತದೆ ಇಲ್ಲೇನು ಕ್ರ್ಯಾಚ್ ಮಾಡಲ್ಲ ಇಲ್ಲೇನು ಕ್ರ್ಯಾಚ್ ಮಾಡಲ್ಲ ನೀವೇನು ಬರೆಯೋದಿದ್ರು ಇಲ್ಲೇ ಬರಬೇಕು ಇಲ್ಲೇನದಲ್ಲ ಇಲ್ಲೇ ಬರಬೇಕು ಈ ವಿಡಿಯೋ ಇಷ್ಟ ಆಯ್ತು ಅಂತ ಹಾಕೊಂಡು ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ ಇಂತಹ ಕಂಟೆಂಟ್ ತೊಗೊಂಡು ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್